ಅಲ್ಲಿಗೆ ಬಂತು ಸಂಗಯ್ಯ. ನಿನ್ನೆ ಎಷ್ಟಕ್ಕೆ ಪ್ರಾರಂಭ ಆಗಿತ್ತು, ಇವತ್ತು ಅಷ್ಟಕ್ಕೆ ಪ್ರಾರಂಭ ಆಗೈತೆ. ಮತ್ತು ಒಂದು ಸ್ವಲ್ಪ ದೌಡ್ ಪ್ರಾರಂಭ ಆಗ್ಯದ, ಇರಲಿ. ಆದರೂ ಕೂಡೋದಕ್ಕೆ ನೀವು ಗಟ್ಟಿದಿರಿ, ಹೇಳೋದಕ್ಕೆ ನಾವು ಗಟ್ಟಿದ್ದೀವಿ, ಹೌದಿಲ್ಲ? ನನಗೆ ಇವತ್ತು ಹಿಂಗೆ ಅನಿಸಕತ್ತದಲ್ಲ, ಬಾಗೇವಾಡಿ ಮಹಾನಗರದಲ್ಲಿ ಗೌರಿಶಂಕರ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇವತ್ತು ಈ ಸಂಭ್ರಮವನ್ನು ನಾವು ನೋಡಿದಾಗ ನನಗೆ ಹಿಂಗೊಂದು ಮಾತು ಅನಿಸುತ್ತಲ್ಲ, ಈ ಜಗತ್ತಿನೊಳಗೆ ಬಂಗಾರಕ್ಕೆ ಭಾಳ ಬೆಲೆ ಅದ, ಬಂಗಾರಕ್ಕೆ ಭಾಳ ಬೆಲೆ ಅದ. ಬಂಗಾರಕ್ಕೆ ಬೆಲೆ ಇರೋದ್ರಿಂದ ಎಷ್ಟು ಬೆಲೆ ಬಾಳಕತ್ತದಂದ್ರೂ ಕೂಡ ಬಂಗಾರ ತಗೊಳ್ಳೋದು ಬಿಡವಳ್ರು, ಬಿಟ್ಟಾರೇನು? ಎಷ್ಟರ ಮಟ್ಟಿಗೆ ಬೆಲೆ ಆಗೈತ್ರಿ ಈಗ ಬಂಗಾರ ರೇಟು? ಎಷ್ಟಾಗೈತ್ರಿ? 79 ಅಂತ ನಮ್ಮ ಕಾಕರ್ ಬಹುಶಃ ತಗೊಂಡಿರ್ಬೇಕು ಅವರು, ಅದಕ್ಕೆ ಗೊತ್ತತ್ ರೇಟ್ ಅವರು. ನನಗನಿಸಿದ ಪ್ರಕಾರ ಬಂಗಾರ 1 ಲಕ್ಷ ಅಲ್ಲ 2 ಲಕ್ಷ ಆದರೂ ತಗೊಳ್ಳೋರು ಅದಾರ, ಕ್ಯೂ ಹಚ್ಚಾಕತ್ತಾರ ಬಂಗಾರ ಅಂಗಡಿ ಮುಂದೆ, ಹೌದಲ್ಲ? ನೆನಪಿರ್ಲಿ, ಬಂಗಾರದ ಬೆಲೆ ಹೆಚ್ಚಿಗೆ ಆಗತ್ತಂತ. ಬಂಗಾರಕ್ಕೆ ಬಹಳ ಬೆಲೆ ಅದಲ್ಲ. ಈ ಜಗತ್ತೊಳಗೆ ಬಂಗಾರದ ಬೆಲೆ ಹೆಚ್ಚಿಗೆ ಆಗಬಹುದು, ಕಡಿಮೆನ ಆಗಬಹುದು, ಬೆಳ್ಳಿಯ ಬೆಲೆ ಕಡಿಮೆನ ಆಗಬಹುದು, ಹೆಚ್ಚಿಗೆನ ಆಗಬಹುದು. ಆದರೆ ಬಸವನ ಬಾಗೇವಾಡಿ ಮಹಾನಗರದಲ್ಲಿ ಗೌರಿಶಂಕರ ಭಕ್ತರಿಗೆ ಭಕ್ತಿ ಯಾವತ್ತಿಗೆ ಕಡಿಮೆ ಆಗೋದಿಲ್ಲ. ಅಷ್ಟು ಭಕ್ತಿ ಅನ್ನುವಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ಅಷ್ಟು ಭಕ್ತಿಯಿಂದ ವೈಭವದಿಂದ ಇವತ್ತು ಮಾಡಾಕತ್ತೀರಿ ಅಂತಂದ್ರೆ ನಿಜವಾಗ್ಲೂ ಇದಕ್ಕೆ ಭಕ್ತಿನೇ ಕಾರಣ. ಬಸವಣ್ಣ ಇಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಹೋಗ್ಯಾನ. ಕಲ್ಯಾಣದೊಳಗೆ ಬಸವಣ್ಣ ಅನುಭವದ ಮಂಟಪವನ್ನು ಕಟ್ಟಿದ, ಅನೇಕ ಶರಣರಿಗೆ ಕಾಯಕವನ್ನು ತೋರಿಸಿಕೊಟ್ಟ. ಒಬ್ರ ಇಬ್ರ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅನೇಕ ಶರಣರು ಎಲ್ಲಿಗೆ ಬಂದರು ಅಂತಂದ್ರೆ ಕೈ ಮಾಡಿ ತೋರಿಸ್ತಿತ್ತು. ಕಲ್ಯಾಣದ ಅನುಮಂಟಪಕ್ಕೆ ಬಂದ್ರಂತಂದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣನ ಅನುಭವಕ್ಕಾಗಿ ಬಂದ್ರಲ್ಲ. ಏನು ಬಸವಣ್ಣನ ಅವತಾರ! ಬಹಳಷ್ಟು ಅದ್ಭುತವಾಗಿ ಒಬ್ಬ ಕವಿ ಬರೀತಾನೆ. ಏನಂತ? ಜಗತ್ತಿನೊಳಗೆ ಯಾವುದಕ್ಕಾಗಿ ದುಃಖ ಮಾಡ್ತಾರೆ, ಈ ಜಗತ್ತಿನೊಳಗೆ ಮಹಾತ್ಮರು ಅನ್ನೋದಕ್ಕಾಗಿ ಬರೀತಾನೆ. ಈ ಜಗತ್ತಿನೊಳಗೆ ರಾಮ ದುಃಖಿಸಿದ್ದು ಸೀತೆಗಾಗಿ, ನೀನು ದುಃಖಿಸಿದ್ದು ಅನಾಥರಿಗಾಗಿ, ನೀನು ರಾಮನಕ್ಕಿಂತಲೂ ದೊಡ್ಡವ.